ಅಲ್ಲಿನ ನಾವು ಮಾಹಿತಿ ಕೊಟ್ಟಿದ್ದೇವೆ. SIT ಕೂಡ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ. ಕೃತಕ ಪನ್ನೀರನ್ನು ಮುಂದುವರೆದು ನಿಷೇಧ ಮಾಡಿದ್ರು. ಅದೇ ರೀತಿಯಲ್ಲಿ ಕೃತಕವಾಗಿ ತಯಾರು ಮಾಡ್ತಕ್ಕಂಥ ತುಂಬಾ ಐಟಮ್ಗಳಿದೆ. ಅದರ ರಿಪೋರ್ಟ್ ಅನ್ನು ತರಿಸ್ಕೊಂಡು ಶಾರ್ಟ್ ಲೀಸ್ಟ್ ಮಾಡಿ ಅವನು ಕೂಡ ಈಗ ಒಂದೇನಂತ ಹೇಳಿದರೆ, ಯಾವುದೇ ಕೃತಕ ಇರಲಿ ಅದೆಲ್ಲ ಕೂಡ ಬ್ಯಾನ್ ಆಲ್ರೆಡಿ. ಕೃತಕ ಪನ್ನೀರ್ ಮಾತ್ರ ಅಲ್ಲ, ಪ್ರತಿಯೊಂದು ಕೃತಕವೂ ಕೂಡ ಬ್ಯಾನೇ. 1 ವರ್ಷ ಅಂತ ಹೇಳಿದರೆ ನಮ್ಮ ಕಮಿಷನರ್ಗೆ ಪವರ್ ಇರೋದು 1 ವರ್ಷ ತನಕ ಮಾತ್ರ. ಮತ್ತು ಅದನ್ನು ನಾವು ನೆಕ್ಸ್ಟ್ ವರ್ಷ ಇನ್ನೊಂದು ಆದೇಶ ಮಾಡೋದು ಇದಕ್ಕೆ. ಈ ತಾವೇನು ಪ್ರಶ್ನೆ ಕೇಳಿದ್ದೀರಿ, ಇದೆಲ್ಲ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ರೂಲ್ಸ್ ಮಾಡೋ. ಯಾಕೆ ಬರೀ 1 ವರ್ಷ ಇಟ್ಟಿದೆ ಇಂಥ ಕೇಸ್ಗಳೆಲ್ಲ ಕೂಡ ಪ್ರತಿ ವರ್ಷ ಕೂಡ ಇದು ಮಾಡಬೇಕು. ಯಾವುದು ಯಾವುದು ಹೌದು 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 ಅದು ಮಾಡಬಾರ್ದು ಜನ ಇದರಲ್ಲಿ. ಅದೊಂದು ರೋಗ ಬರ್ತದಲ್ಲ, ಒಂದು ಅರ್ಥ ಬೇಕಲ್ಲ ಅವರಿಗೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳೋದು ಅಲ್ಲ, ನಿಮ್ಮ ಕೈಯಲ್ಲಿದೆ ಅರಿವು ಮೂಡಿಸೋದು. ಈಗ ನಮ್ಮನ್ನು ನಂಬ್ತಾರ, ನೀವು ಬರ್ದೆ ಕರೆಕ್ಟ್ ನಂಬ್ತಾರೆ. ಅದಕ್ಕೆ ನಾವೀಗ ನೋಡಿ ರೇಟ್ ಇದೆಲ್ಲ ಕೂಡ ಒಂದು ಜನಜಾಗೃತಿ. ಈ ರೀತಿ ಇದೆ, ಈ ರೀತಿ ಇದೆ ಅಂಥೇಳಿ. ಪಾಪ ಜನರಿಗೆ ಬಾಳೆಹಣ್ಣು ತಿನ್ನಲಿಕ್ಕೆ ಬಡಿಸೋತಿಲ್ಲ. ಇನ್ನು ಕೆಮಿಕಲ್ ಉಂಟೆಲ್ಲ ನೋಡುವಂಥ ಪರಿಸ್ಥಿತಿ ಇಲ್ಲಿ ಅರ್ಜೆಂಟ್ ತಿಂತಾರೆ ತಿನ್ನುವವರೆಲ್ಲ. ಅದು ಜನ ಯಾಕೆ ಅದು ಕೆಮಿಕಲ್ ಆಗಬೇಕು, ಪ್ರಾಬ್ಲಮ್ ಅದಲ್ಲ. ಇವರು ಯಾಕೆ ಕೆಮಿಕಲ್ ಆಗಬೇಕೀಗ? ಯಾವುದು ಈಗ ಕೆಲವೊಂದು ನೋಡಿ, ಕೆಲವೊಂದು ಕೆಮಿಕಲ್ ಅದು ಸೇಲೇಬಲ್ ಕೆಮಿಕಲ್, ಯಾರು ಸೇಲ್ಬಾರ್ದು ಅಂತ ಏನಿಲ್ಲ. ಅದು ಬೇರೆ ಬೇರೆ ಅದಕ್ಕೆ ಯೂಸ್ ಮಾಡ್ತಾರೆ. ಅದನ್ನು ಇದಕ್ಕೆ ಊರಿ ಯೂಸ್ ಮಾಡ್ತಾರೆ. ಸೊ ಅದು ಎಲ್ಲಿಯೂ ಸಿಗ್ತದೆ. ಅಂಥ ಪ್ರೊಹಿಬಿಟೆಡ್ ಕೆಮಿಕಲ್ ಯಾವುದು ಕೂಡ ಇರುವುದಿಲ್ಲ. ವಿಷಕಾರಿ ಅಥವಾ ಅಂಥ ಕೆಮಿಕಲ್ ಯಾವುದು ಕೂಡ ಇಲ್ಲ. ಹೌದು, ಸೇಲ್ ಮಾಡಿದಂಥ ಕೆಮಿಕಲ್ ಇದ್ದ ಪತ್ತೆ ಹಚ್ಚಿ ಮಾಡ್ಬೋದು. ಸೇಬಲ್ ಕೆಮಿಕಲ್ ಎಲ್ಲಿ ಯಾರಿಗೂ ಕೂಡ ತಗೊಳ್ಬೋದಲ್ಲ ಇದರಲ್ಲಿ. ಅದಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದೇವೆ ಈಗ. ಎಲ್ಲ ಕಡೆ ನಕಲಿಗಳೇ ಜಾಸ್ತಿ ಈಗ. ಬಟ್ ವಿಲ್ ಟೇಕ್ ಆನ್ ದ್ಯಾಟ್. ಎಲ್ಲಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಫೈನ್ ಹಾಕಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ಕ್ಲೀನ್ ಎಲ್ಲ ಮಾಡಲಿಕ್ಕೆ. ಆಗ್ತದೆ ಅದು ಇವತ್ತೇನ ಫೈನ್ ಹಾಕ್ತಾರೆ. ನೋಟಿಸ್ ಕೊಟ್ಟು ಅವ್ರು ರಿಪ್ಲೈ ಕೊಟ್ಟು ಅವ್ರಿಗೆ ಇದು ಕೊಡುವಾಗ ದಂಧೆಯಲ್ಲಿ ಫೈನ್ ಹಾಕ್ತಾರೆ.